Good morning, dear students. In previous class, we learned the properties of neutrons. Neutrons na properties nodidvi alva ನಾವು. Next, nuclear force. So here, nuclear force means we know that like charges repel each other. Like charges ಏನಾಗುತ್ತೆ repel ಆಗುತ್ತೆ, unlike charges ಏನಾಗುತ್ತೆ it attracts. So therefore, the protons in a nucleus also repel each other. ಹಾಗೆ ಅದೇ ಥರನೇ ನ್ಯೂಕ್ಲಿಯಸ್ ಇರುವಂಥ ಒಂದು ಪ್ರೋಟಾನ್ಗಳು ಏನಿರುತ್ತೆ ಆ ಪ್ರೋಟಾನ್ಗೂ ಕೂಡ ಏನಾಗುತ್ತೆ ನಮಗೆ ರಿಪೆಲ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಗ್ರಾವಿಟೇಷನಲ್ ಫೋರ್ಸ್ ಅದ್ರ ಮಧ್ಯೆ ಇರುವಂಥ ಗ್ರಾವಿಟೇಷನಲ್ ಫೋರ್ಸ್ ದಟ್ ಈಸ್ ಟೂ ಸ್ಮಾಲ್ ಟು ಕೌಂಟರ್ ಬ್ಯಾಲೆನ್ಸ್ ದಿಸ್ ರಿಪಲ್ಸಿವ್ ಫೋರ್ಸ್. ಈ ರಿಪಲ್ಸಿವ್ ಫೋರ್ಸ್ನ ಓವರ್ಕಮ್ ಮಾಡೋದಕ್ಕೆ ಗ್ರಾವಿಟೇಷನಲ್ ಫೋರ್ಸು ಏನಾಗುತ್ತೆ ತುಂಬ ಕಡಿಮೆ ಇರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸ್ಗೂ ಕೂಡ ಅಲ್ಲಿ ತುಂಬ ಕಡಿಮೆ ಬೇಕಾಗುತ್ತೆ, ಎನರ್ಜಿ ಏನಾಯಿತು ಸಾಲೋದಕ್ಕೆ. Due to this enormous repulsive force, the nucleus should be highly unstable and must eventually break into smaller fragments. Due to this enormous repulsive force, ಇದರಿಂದ ಇಷ್ಟು repulsive force ಇರೋದ್ರಿಂದ nucleus should be highly unstable. ನ್ಯೂಕ್ಲಿಯಸ್ ಏನಾಗ್ಬಿಡುತ್ತೆ ಸ್ಟೆಬಿಲಿಟಿನ ಕಳ್ಕೊಂಡು ಆ್ಯಂಡ್ ಮಸ್ಟ್ ಇವೆನ್ಚುಲಿ ಬ್ರೇಕ್ ಇಂಟು ಸ್ಮಾಲರ್ ಫ್ರಾಗ್ಮೆಂಟ್ಸ್. ನ್ಯೂಕ್ಲಿಯಸ್ ಏನಾಯಿತು ಸ್ಮಾಲರ್ ಫ್ರಾಗ್ಮೆಂಟ್ಸ್ ಆಗಿ ಬ್ರೇಕ್ ಆಗಲಿಕ್ಕೆ ಏನು ಮಾಡ್ತಾ ಹೋಗುತ್ತೆ ಮಾಡುವಂಥ ಚಾನ್ಸಸ್ ಇರುತ್ತೆ. However, many nuclei are known to be stable. ಕೆಲವೊಂದು ನ್ಯೂಕ್ಲಿಯೈ ಏನಾಗಿರುತ್ತೆ ದಟ್ ಈಸ್ ಸ್ಟೇಬಲ್. ಕೆಲವೊಂದು ನ್ಯೂಕ್ಲಿಯೈ ಏನಾಗಿರುತ್ತೆ ನ್ಯೂಕ್ಲಿಯೈ ನಮಗೆ ತುಂಬ ನ್ಯೂಕ್ಲಿಯೈ ಸ್ಟೇಬಲ್ ಆಗಿರುತ್ತೆ, ಕೆಲವೊಂದು ನ್ಯೂಕ್ಲಿಯೈ ಸ್ಟೆಬಿಲಿಟಿನ ಹೀಗೆ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. Hence, a new type of force must exist between nucleons to hold all them together. ಆದಾಗ ಹಂಗಿದ್ದಾಗ ಆ ಎಲ್ಲ ನ್ಯೂಕ್ಲಿಯಾನ್ಸಲ್ಲಿ ಇರೋಂಥ ಏನಿರುತ್ತೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅದಿಷ್ಟನ್ನು ಹಿಡಿದಿಟ್ಕೊಳ್ಳೋ ಅಂಥ ಒಂದು ಮತ್ತೊಂದು ಫೋರ್ಸ್ ಬೇಕಾಗುತ್ತೆ. ಅದಷ್ಟನ್ನು ಗಟ್ಟಿಯಾಗಿ ಬೈಂಡ್ ಮಾಡಿ ಇಟ್ಕೊಳ್ಳೋದು. ದಟ್ ಬೈಂಡಿಂಗ್ ಫೋರ್ಸ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ. ಆ ಬೈಂಡಿಂಗ್ ಫೋರ್ಸ್ನ ಏನು ಹೇಳ್ತೀವಿ ನಾವು ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ನ್ಯೂಕ್ಲಿಯರ್ ಫೋರ್ಸ್ಗೆ ಏನೇನು ಪ್ರಾಪರ್ಟಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ನ್ಯೂಕ್ಲಿಯರ್ ಫೋರ್ಸ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟಿವ್, ಸೊ ದಟ್ ಈಸ್ ಅಟ್ ಒನ್ ಫರ್ಮಿ. ಸೊ ಸ್ಟ್ರಾಂಗ್ಲಿ ಅಟ್ರಾಕ್ಟಿವ್ ಅಂದರೆ ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳ್ತೀವಿ, ದಟ್ ಈಸ್ ನ್ಯೂಕ್ಲಿಯರ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಶಾರ್ಟ್ ರೇಂಜ್ ಫೋರ್ಸಸ್. ನ್ಯೂಕ್ಲಿಯಾನ್ಸ್ ಇಂಟ್ರಾಕ್ಟ್ ಓನ್ಲಿ ವಿತ್ ದ ನಿಯರೆಸ್ಟ್ ನೈಬರ್ಸ್. ಅವಾಗ ನ್ಯೂಕ್ಲಿಯಾನ್ಸು ಬರೀ ನಿಯರೆಸ್ಟ್ ನೈಬರ್ಸ್ ಹತ್ರ ಮಾತ್ರ ಏನು ಮಾಡ್ಬೋದು ಇಂಟ್ರಾಕ್ಟ್ ಮಾಡ್ಬೋದು ಅದು. ಸೊ ನ್ಯೂಕ್ಲಿಯರ್ ಫೋರ್ಸ್ ಎಕ್ಸ್ಟ್ರೀಮ್ಲಿ ಶಾರ್ಟ್ ರೇಂಜ್ ಫೋರ್ಸ್, ಅದನ್ನು ಶಾರ್ಟ್ ರೇಂಜ್ ಫೋರ್ಸ್ ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಚಾರ್ಜ್ ಇಂಡಿಪೆಂಡೆಂಟ್, ಇಟ್ ಡಸಂಟ್ ಡಿಪೆಂಡ್ಸ್ ಅಪಾನ್ ದ ಚಾರ್ಜ್ ಮೇಲೆ ಏನಾಗಲ್ಲ ಡಿಪೆಂಡ್ ಆಗಲ್ಲ ಅದು. ನ್ಯೂಕ್ಲಿಯರ್ ಫೋರ್ಸಸ್ ಆರ್ ನಾನ್ ಗ್ರಾವಿಟೇಷನಲ್ ಫೋರ್ಸ್ ಮೇಲೂ ಕೂಡ ಏನಾಗಿರಲ್ಲ ಡಿಪೆಂಡ್ ಆಗಿಲ್ಲ. ಗ್ರಾವಿಟೇಷನಲ್ ಫೋರ್ಸ್ಗೂ ನ್ಯೂಕ್ಲಿಯರ್ ಫೋರ್ಸ್ಗೂ ಏನಾಗಿರಲ್ಲ, ಸೊ ದಟ್ ದೋಸ್ ಆರ್ ಇಂಡಿಪೆಂಡೆಂಟ್. ನ್ಯೂಕ್ಲಿಯರ್ ಫೋರ್ಸ್ ಆರ್ ಎಕ್ಸ್ಚೇಂಜಿಂಗ್ ಫೋರ್ಸ್. ಸೊ ಎಕ್ಸ್ಚೇಂಜಿಂಗ್ ಫೋರ್ಸ್ ಅಂತ ಹೇಳಿದ್ರೆ ದ ಫೋರ್ಸ್ ಬಿಟ್ವೀನ್ ದ ಟೂ ನ್ಯೂಕ್ಲಿಯಾನ್ಸ್ ಇಸ್ ಡ್ಯೂ ಟು ದ ಎಕ್ಸ್ಚೇಂಜ್ ಆಫ್ ಪೈ ಮೆಸಾನ್ಸ್ ಬಿಟ್ವೀನ್ ದಮ್. ಸೊ ಅದರ ಎಕ್ಸ್ಚೇಂಜ್ ಫೋರ್ಸ್, ಆ ನ್ಯೂಕ್ಲಿಯಾನ್ಸ್ ಮೇಲೆ ಇರೋಂಥ ಫೋರ್ಸು ಪೈ ಮೆಸಾನ್ಸ್ನ ಎಕ್ಸ್ಚೇಂಜ್ ಆಗಿರೋಂಥ ಒಂದು ಫೋರ್ಸ್ ಆಗಿರುತ್ತೆ. ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಸ್ಪಿನ್ ಡಿಪೆಂಡೆಂಟ್. ಸೊ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದ ಪ್ಯಾರಲಲ್ ಆ್ಯಂಡ್ ಆ್ಯಂಟಿ ಪ್ಯಾರಲಲ್ ಸ್ಪಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಟು ನ್ಯೂಕ್ಲಿಯಾನ್ಸ್ನ ಸ್ಪಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನ್ಯೂಕ್ಲಿಯರ್ ಫೋರ್ಸಸ್ ಆರ್ ನಾನ್ ಸೆಂಟ್ರಲ್ ಫೋರ್ಸ್. ದೇ ಡು ನಾಟ್ ಆ್ಯಕ್ಟ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಸೆಂಟರ್ಸ್ ಆಫ್ ನ್ಯೂಕ್ಲಿಯಾನ್ಸ್. ಸೊ ಇಲ್ಲೆಲ್ಲ ನಾನ್ ಸೆಂಟ್ರಲ್ ಫೋರ್ಸ್ ಅಂತ ಹೇಳಿದ್ರೆ ಯಾವುದೋ ಒಂದು ಎರಡು ನ್ಯೂಕ್ಲಿಯಸ್ ಜಾಯಿನ್ ಆಗಿದೆ ಅಂತ ಹೇಳಿದಾಗ ಆ ಒಂದು ಸೆಂಟರ್ ಆಫ್ ದ ಏನಿರುತ್ತೆ ಲೈನ್ ನಾನ್ ಸೆಂಟ್ರಲ್ ಅಂತ ಹೇಳಿದಾಗ ದೇ ಡು ನಾಟ್ ಆ್ಯಕ್ಟ್ ಅಲಾಂಗ್ ದ ಲೈನ್ ಜಾಯಿನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಾಸ್. ಆ ಸೆಂಟರ್ ಮಧ್ಯೆ ಇರೋ ಲೈನ್ ಜಾಯಿನ್ ಏನಾಗಿರುತ್ತೆ ಅಲ್ಲಿಂದ ನಮಗೆ ಏನಾಗಲ್ಲ, ಅಲ್ಲಿ ನಮಗೆ ಈ ನ್ಯೂಕ್ಲಿಯರ್ ಫೋರ್ಸ್ ಆ್ಯಕ್ಟ್ ಆಗಲ್ಲ ನಮಗೆ. ಓಕೆ, ನ್ಯೂಕ್ಲಿಯರ್ ಫೋರ್ಸ್ ಹ್ಯಾವ್ ದ ಪ್ರಾಪರ್ಟಿ ಆಫ್ ಸ್ಯಾಚುರೇಷನ್. ಸೊ ಸ್ಯಾಚುರೇಷನ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಎ ಲಿಮಿಟೆಡ್ ರೇಂಜ್ ಅಂತ ಹೇಳ್ತೀವಿ. ಸೊ ಏನು ಸ್ಯಾಚುರೇಟೆಡ್ ಪ್ರಾಪರ್ಟಿ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಫೋರ್ಸ್ ಹ್ಯಾವ್ ಎ ಲಿಮಿಟೆಡ್ ರೇಂಜ್. ಆಸ್ ಅ ರಿಸಲ್ಟ್ ಎ ನ್ಯೂಕ್ಲಿಯನ್ ಕ್ಯಾನ್ ಇಂಟ್ಯಾಕ್ಟ್ ಓನ್ಲಿ ವಿತ್ ಅ ಲಿಮಿಟೆಡ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಇನ್ ದ ನೈಬರ್ಹುಡ್. ಸೊ ನ್ಯೂಕ್ಲಿಯರ್ ಫೋರ್ಸ್ ಹ್ಯಾವ್ ಎ ಲಿಮಿಟೆಡ್ ರೇಂಜ್. ನ್ಯೂಕ್ಲಿಯಾನ್ ಕ್ಯಾನ್ ಇಂಟ್ರಾಕ್ಟ್, ಆ ನ್ಯೂಕ್ಲಿಯಾನು ತನ್ನ ಜೊತೆಗಿರೋಂಥ ತನ್ನ ಕೆಲವೊಂದು ನೈಬರ್ ಜೊತೆ ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯ, ಅದು ಇಂಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ. ಅದನ್ನು ಆ ಪ್ರಾಪರ್ಟಿನ ಏನು ಹೇಳ್ತೀವಿ ನಾವು ಲಿಮಿಟೆಡ್ ರೇಂಜ್ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಸ್ಯಾಚುರೇಷನ್ ಅಂತ ಹೇಳ್ತೀವಿ ನಾವು. ಓಕೆ, ನ್ಯೂಕ್ಲಿಯರ್ ಫೋರ್ಸಸ್ ಆರ್ ದ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ನೇಚರ್. ನಮಗೆ ಸಿಗೋವಂಥ ಒಂದು ಫೋರ್ಸ್ಗಳಲ್ಲಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ನ್ಯೂಕ್ಲಿಯರ್ ಫೋರ್ಸ್. ದೇ ಆರ್ ವೆರಿ ಮಚ್ ಸ್ಟ್ರಾಂಗರ್ ದೆನ್ ಗ್ರಾವಿಟೇಷನಲ್ ಆರ್ ಕೂಲಂಬ್ ಫೋರ್ಸ್. ಕೂಲಂಬ್ ಫೋರ್ಸ್ ಮತ್ತು ಗ್ರಾವಿಟೇಷನಲ್ ಫೋರ್ಸ್ಗಿಂತ ನ್ಯೂಕ್ಲಿಯರ್ ಫೋರ್ಸ್ ಏನಾಗಿರುತ್ತೆ ದೇ ಆರ್ ಟು ಮಚ್ ಸ್ಟ್ರಾಂಗರ್.
Okay. Unlike gravitational or electromagnetic forces, nuclear force is not represented by the formula. It is not yet completely understood. ಯಾಕಂದರೆ ಇದು ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅರ್ಥ ಮಾಡಿಸೋದು ಕಷ್ಟ. ನ್ಯೂಕ್ಲಿಯರ್ ಫೋರ್ಸು ಯಾವುದೂ ಫಾರ್ಮುಲಾ ಕೂಡ ಇಲ್ಲ, ಅದಕ್ಕೋಸ್ಕರ ಅದನ್ನು. ನೆಕ್ಸ್ಟ್, ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್. ವಿ ನೋ ದಟ್ ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್ ಅಂತ ಹೇಳಿದ್ರೆ E is equal to mc² ಅಲ್ವಾ. ಅರ್ಲಿಯರ್ ಮಾಸ್ ಆ್ಯಂಡ್ ಎನರ್ಜಿ ವರ್ ಕನ್ಸಿಡರ್ಡ್ ಆಸ್ ಟೂ ಸಪರೇಟ್ ಎಂಟಿಟೀಸ್. ಸೊ ನಮಗೆ ಕೆಲವೊಂದು ನಮ್ಮ ಪೂರ್ವಜರು ಹೇಳೋಕ್ಕಿಂತ ಮೊದಲೇ ನಾವೆಲ್ಲ ಏನು ಅಂದ್ಕೊಂಡಿದ್ವಿ, ಮಾಸು ಮತ್ತು ಎನರ್ಜಿ ಅದು ಕೂಡ ಸಪರೇಟ್ ಎಂಟಿಟೀಸ್ ಅಂತ ಅಂದ್ಕೊಂಡಿದ್ವಿ, ಸಪರೇಟ್ ಕಾನ್ಸೆಪ್ಟ್ ಅಂತ ಅಂದ್ಕೊಂಡಿದ್ವಿ. ದೇರ್ ವೇರ್ ಟೂ ಲಾಸ್ ಆಫ್ ಕನ್ಸರ್ವೇಷನ್, ಒನ್ ಫಾರ್ ಮಾಸ್ ಆ್ಯಂಡ್ ದ ಅದರ್ ಫಾರ್ ಎನರ್ಜಿ. ಸೊ ಅಲ್ಲಿ ಅವಾಗೇನೋ ಎನರ್ಜಿ ಕನ್ಸರ್ವೇಷನ್ ಆಫ್ ಮಾಸ್, ಕನ್ಸರ್ವೇಷನ್ ಆಫ್ ಎನರ್ಜಿ ಎರಡಿದೆ ಅಂತ ಹೇಳ್ಬಿಟ್ಟು ನಾವೇನು ಅಂದ್ಕೊಂಡಿದ್ವಿ. ಸೊ ಐನ್ಸ್ಟೈನ್ ಶೋಡ್ ಇನ್ ದಿಸ್ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ದಟ್ ಮಾಸ್ ಆ್ಯಂಡ್ ಎನರ್ಜಿ ಆರ್ ಇಂಟರ್ ಕನ್ವರ್ಟೇಬಲ್. ಸೊ ಎನರ್ಜಿ ಮತ್ತು ಮಾಸು ಎರಡೂ ಕೂಡ ಕನ್ವರ್ಟ್ ಮಾಡ್ಬೋದು. ಮಾಸಿನ ಎನರ್ಜಿನ ಮಾಸಿಗೆ ಏನು ಮಾಡ್ಬೋದು, ನಾವು ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಏನು ತೋರಿಸ್ಕೊಟ್ರು, ಐನ್ಸ್ಟೈನ್ ನಮಗೆ ತೋರಿಸ್ಕೊಟ್ರು ನಮಗೆ. He deduced the mass energy relation E is equal to mc², where E is the energy equivalent of mass m and c is the speed of the light in the free space. Then according to Einstein's mass energy relation, the mass m of a certain amount of energy E is given by m is equal to E by c². For example, so here m is equal to E is equal to mc² ಬರೀತೀವಿ ಅಂತ ಹೇಳಿದಾಗ mass can be written as E by c². ನೆಕ್ಸ್ಟ್ ಅದೇ ಥರನೇ ನಮಗೆ ಎಕ್ಸಾಂಪಲ್ ಮಾಸ್ ಆಫ್ ಎ ಫೋಟಾನ್ ಎನರ್ಜಿ ಮಾಸ್ ನಮಗೆ hν ಇದೆ ಅಂತ ಹೇಳಿದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಈಕ್ವೇಷನ್ em is equal to hν by c². So that is hν by c² because of this interconvertibility of mass and energy. Now we have a single mass energy conservation law. ಅವಾಗ ಏನು ಹೇಳ್ತೀವಿ, ಎನರ್ಜಿ ಮಾಸ್ ಕನ್ಸರ್ವೇಷನು ಎನರ್ಜಿ ಕನ್ಸರ್ವೇಷನು ಎರಡು ಲಾನು ಹೇಳ್ತಿದ್ವಿ ನಾವು. ಈಗೇನು ನಮಗೆ ಸಿಂಗಲ್ ಮಾಸ್ ಎನರ್ಜಿ ಕನ್ಸರ್ವೇಷನ್ ಲಾ ಬಂತು ನಮಗೆ, ದಟ್ ಈಸ್ m is equal to hν divided by c² ಅಂತ ಹೇಳಿ. The validity of Einstein's mass energy relation is well established by various experimental studies. ಸೊ ಹಾಗಾದರೆ ಈ ಐನ್ಸ್ಟೈನ್ ಮಾಸ್ ಎನರ್ಜಿ ರಿಲೇಷನು ಎಲ್ಲಿ ತನಕ ವ್ಯಾಲಿಡಿಟಿ ಆಯಿತು, ಯಾವ್ಯಾವ ಥರ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಬಂತು ಸ್ಟಡೀಸ್ನ ತಗೊಂಡು ಅಂತ ನೋಡಿದಾಗ, ಮಾಸ್ ಡಿಫೆಕ್ಟ್ ಆ್ಯಂಡ್ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಆ್ಯಂಡ್ ಎನರ್ಜಿ ರಿಲೀಸ್ಡ್ ಇನ್ ನ್ಯೂಕ್ಲಿಯರ್ ಫಿಷನ್ ಆರ್ ಫ್ಯೂಷನ್ ರಿಯಾಕ್ಷನ್ಸ್ ಆರ್ ಅಕೌಂಟೆಡ್ ಯೂಸಿಂಗ್ ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್. ಎಲ್ಲೆಲ್ಲಿ ಅಪ್ಲೈ ಆಯಿತು ಇದು ಅಂತ ಹೇಳಿದ್ರೆ, ಎನರ್ಜಿ ಯಾವುದೋ ಇವಾಗ ಒಂದು ನ್ಯೂಕ್ಲಿಯರ್ ಫಿಷನ್ ಇರ್ಬೋದು, ನ್ಯೂಕ್ಲಿಯರ್ ಫ್ಯೂಷನ್ ಇರ್ಬೋದು, ಆ ರಿಯಾಕ್ಷನ್ಸ್ ಆದಾಗ ಆ ಮಾಸ್ ಡಿಫೆಕ್ಟ್ ಅಥವಾ ಬೈಂಡಿಂಗ್ ಎನರ್ಜಿ, ಸೊ ಬೈಂಡಿಂಗ್ ಎನರ್ಜಿ ಎಷ್ಟು ರಿಲೀಸ್ ಆಯಿತು, ಮಾಸ್ ಎಷ್ಟು ರಿಲೀಸ್ ಆಯಿತು, ಮಾಸ್ ಡಿಫೆಕ್ಟ್ ಅಂತ ಹೇಳಿದರೆ ಎಷ್ಟು ಬಂತು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್ ಯೂಸ್ ಮಾಡ್ಬೋದು ನಾವು. ನೆಕ್ಸ್ಟ್, ಅನಿಲೇಷನ್ ಆಫ್ ಮ್ಯಾಟರ್. ವೆನ್ ಆನ್ ಎಲೆಕ್ಟ್ರಾನ್ ಆ್ಯಂಡ್ ಪಾಸಿಟ್ರಾನ್, ಎಲೆಕ್ಟ್ರಾನು ಮತ್ತು ಪಾಸಿಟ್ರಾನು ಅವು ಎರಡೂ ಕೂಡ ಹತ್ರ ಬಂದಾಗ ಸೊ ದೇ ಕ್ಯಾನ್ಸಲೇಟ್, ದೇ ಡೆಸ್ಟ್ರಾಯ್ ಈಚ್ ಅದರ್. ಯಾಕಂದರೆ ಎಲೆಕ್ಟ್ರಾನು ನೆಗೆಟಿವ್ಲಿ ಚಾರ್ಜು, ಪಾಸಿಟ್ರಾನ್ ಏನಾಗುತ್ತೆ ಪಾಸಿಟಿವ್ಲಿ ಚಾರ್ಜ್ ಅಂತ ಹೇಳ್ತೀವಿ ನಾವು. ಸೊ ಡ್ಯೂರಿಂಗ್ ದಿಸ್ ಪ್ರೋಸೆಸ್ ದರ್ ಮಾಸಸ್ ಆರ್ ಕನ್ವರ್ಟೆಡ್ ಇಂಟು ಎನರ್ಜಿ. ಈ ಒಂದು ಪ್ರೋಸೆಸ್ಸಲ್ಲಿ ಅದರ ಮಾಸ್ಗಳು ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ವಿತ್ ಸಬ್ಜೆಕ್ಟ್ ಟು ದ ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್. Thus, the energy released manifest as gamma rays. ಈ ಎನರ್ಜಿ ರಿಲೀಸ್ ಆಗಿದ್ರೆ ನಾವೇನು ಹೇಳ್ತೀವಿ, ನಾವು ಗಾಮಾ ಅಂತ ಹೇಳಿ ಬರೀತೀವಿ ಅಥವಾ ಗಾಮಾ ರೇಸ್ ಅಂತ ಬರೀತೀವಿ. A positron has the same mass as an electron but an opposite charge equal to plus E. So ಎಲೆಕ್ಟ್ರಾನ್ನ ಚಾರ್ಜೇ ಇರುತ್ತೆ ಪಾಸಿಟ್ರಾನು, ಬರೆಯಬೇಕಾದ್ರೆ ಏನು ಬರಿತೀವಿ, ಪ್ಲಸ್ ಇ ಬರಿತೀವಿ. ಎಲೆಕ್ಟ್ರಾನ್ ಏನು ಬರಿತೀವಿ ನಾವು, ಮೈನಸ್ ಇ ಬರಿತೀವಿ. ಇದನ್ನು ಪಾಸಿಟ್ರಾನ್ ಅಂತೀವಿ, ಇದನ್ನು ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. The energy released in the form of gamma rays during the annihilation of a positron and the electron is therefore E is equal to 2mec², where me ಅಂತ ಹೇಳಿದ್ರೆ rest mass of the electron ಅಂತ ಹೇಳ್ತೀವಿ. E is equal to 2mec², E ಅಂತ ಹೇಳಿದ್ರೆ rest mass of the electron. Okay. Next, pair production. Pair production it is a reverse process of annihilation ಅಂತ ಹೇಳ್ತೀವಿ. ಸೊ ಅನ್ನಿಹಿಲೇಷನ್ ಅಂತ ಹೇಳಿದ್ರೆ ಅಲ್ಲಿ ಏನಾಯಿತು, ಪಾಸಿಟ್ರಾನು ಮತ್ತು ಏನಾಯಿತು ಎಲೆಕ್ಟ್ರಾನು ಎರಡೂ ಕೂಡ ಡೆಸ್ಟ್ರಾಯ್ ಆಗೋಯಿತು. ದೇರ್ ಮಾಸಸ್ ಆರ್ ಕನ್ವರ್ಟೆಡ್ ಇಂಟು ಎನರ್ಜಿಯಾಗಿ ಕನ್ವರ್ಟ್ ಆಯಿತು ನಮಗೆ. ಬಟ್ ಇದರಲ್ಲಿ ಪೇರ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ಅ ರಿವರ್ಸ್ ಪ್ರೊಸೆಸ್ ಆಫ್ ಅನ್ನಿಹಿಲೇಷನ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಇಟ್ ಈಸ್ ಅ ಮೋಸ್ಟ್ ಕಾಮನ್ ಪ್ರೊಸೆಸ್ ಎಂಪ್ಲಾಯ್ಡ್ ಟು ಪ್ರೊಡ್ಯೂಸ್ ಪಾಸಿಟ್ರಾನ್ಸ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ
ಕಾಮನ್ಲಿ ಯೂಸ್ ಮಾಡುವಂಥ ಒಂದು ಪ್ರೋಸೆಸ್ ಇದು ಪೇರ್ ಪ್ರೊಡಕ್ಷನ್ ಅಂತ ಹೇಳಿದೆ. ಇನ್ ದಿಸ್ ಪ್ರೋಸೆಸ್ ಎ ಗಾಮಾ ರೇ ಫೋಟಾನ್ ವಿತ್ ಸಫಿಷಿಯೆಂಟ್ಲಿ ಹೈ ಎನರ್ಜಿ collides with a nucleus to create an electron-positron pair. ಎಲೆಕ್ಟ್ರಾನ್ ಪಾಸಿಟ್ರಾನ್ ಪೇರ್ನ ನಮಗೇನ ಏನು ಮಾಡಲಿಕ್ಕೆ ಎಲೆಕ್ಟ್ರಾನ್ ಮತ್ತು ಪಾಸಿಟ್ರಾನ್ ಪೇರ್ ಡೆಸ್ಟ್ರಾಯ್ ಆದಾಗ ಅನಿಲೇಷನ್ ಪ್ರೊಸೆಸ್ ಆಯಿತು. ಅದೇನೇ ಒಂದು ಎಲೆಕ್ಟ್ರಾನ್ ಮತ್ತು ಪಾಸಿಟ್ರಾನ್ ಪೇರ್ನ ಮಾಡಬೇಕು ಅಂತ ಹೇಳಿದಾಗ ವಿ ಯೂಸ್ ದ ಕಾಮನ್ ಮೆಥಡ್ ಕಾಲ್ಡ್ ಆಸ್ ಪೇರ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಈ ಗಾಮಾ ರೇ ಹೈ ಒಂದು ಪ್ರೋಸೆಸ್ಸಲ್ಲಿ ಗಾಮಾ ರೇ ಫೋಟಾನು ಹೈ ಎನರ್ಜಿ ಇರುವಂಥ ಗಾಮಾ ರೇ ಫೋಟಾನು ನ್ಯೂಕ್ಲಿಯಸ್ಗೆ ಏನು ಮಾಡಿದಾಗ ಬೊಂಬಾರ್ಡ್ ಮಾಡಿದಾಗ ಅಥವಾ ಕೊಲೈಡ್ ಆದಾಗ ಏನಾಗುತ್ತೆ ಅಲ್ಲಿ ಎಲೆಕ್ಟ್ರಾನ್ ಪಾಸಿಟ್ರಾನ್ ಪೇರು ಕ್ರಿಯೇಟ್ ಆಗುತ್ತೆ. ಹಿಯರ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಗಾಮಾ ರೇ ಫೋಟಾನ್ ಇಸ್ ಟ್ರಾನ್ಸ್ಫರ್ಡ್ ಇನ್ ಟು ಮಾಸ್. ಇಲ್ಲಿ ಎನರ್ಜಿ ಏನಾಯಿತು ಮಾಸ್ ಆಗಿ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಏನಾಗಿತ್ತು ಅಷ್ಟು ಮಾಸ್ ಎನರ್ಜಿ ಆಗಿ ಟ್ರಾನ್ಸ್ಫರ್ ಆಯಿತು. ಇಲ್ಲಿ ಮಾಸ್ ಎನರ್ಜಿ ಮಾಸ್ ಆಗಿ ಟ್ರಾನ್ಸ್ಫರ್ ಆಯಿತು ವಿತ್ ದ ಸಪೋರ್ಟ್ ಆಫ್ ದ ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್. Next, mass defect. Experiments have shown that the rest mass of the nucleus of a stable atom is always than the mass of the constituent nucleons. ಅಂದರೆ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಏನು ಹೇಳಿದ್ರು ಅಂತ ಹೇಳಿದ್ರೆ ರೆಸ್ಟ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ನ ರೆಸ್ಟ್ ಮಾಸ್ ಏನಿರುತ್ತೆ ಈ ನ್ಯೂಕ್ಲಿಯಸ್ನ ರೆಸ್ಟ್ ಮಾಸು ಆಫ್ ಎ ಸ್ಟೇಬಲ್ ಆಟಮು ಇಟ್ ಈಸ್ ಆಲ್ವೇಸ್ ಲೆಸ್ ದನ್ ದ ಮಾಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ನ್ಯೂಕ್ಲಿಯಾನ್ಸಲ್ಲಿ ಇರುವಂಥ ಕಾನ್ಸ್ಟಿಟ್ಯೂಯೆಂಟ್ ಮಾಸ್ಗಿಂತ ಏನಾಗಿರುತ್ತೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ನ ಟೋಟಲ್ ಮಾಸ್ಗಿಂತ ಏನಾಗಿರುತ್ತೆ ಲೆಸ್ ಆಗಿರುತ್ತೆ. ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ದ ಮಾಸಸ್ ಆಫ್ ದ ನ್ಯೂಕ್ಲಿಯಾನ್ಸ್ ಫಾರ್ಮಿಂಗ್ ದ ನ್ಯೂಕ್ಲಿಯಸ್ ಅಂಡ್ ಇಟ್ಸ್ ರೆಸ್ಟ್ ಮಾಸ್ ಈಸ್ ನೋನ್ ಆಸ್ ಮಾಸ್ ಡಿಫೆಕ್ಟ್ ಅಂತ ಹೇಳ್ತೀವಿ. ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ದ ಮಾಸಸ್ ಆಫ್ ದ ನ್ಯೂಕ್ಲಿಯಾನ್ಸಲ್ಲಿ ಇರುವಂಥ ಕಾನ್ಸ್ಟಿಟ್ಯೂಯೆಂಟ್ಸ್ನ ಮಾಸು ಅದ್ರದ್ದು ಸಮ್ಮು ಫಾರ್ಮಿಂಗ್ ದ ನ್ಯೂಕ್ಲಿಯಸ್ ಆ್ಯಂಡ್ ಇಟ್ಸ್ ಆ ಒಂದು ನ್ಯೂಕ್ಲಿಯಸ್ ಫಾರ್ಮ್ ಆಗಿರೋಂಥ ಟೋಟಲ್ ಮಾಸು ಆ ಒಂದು ಡಿಫ್ರೆನ್ಸ್ ನಾವೇನು ಹೇಳ್ತೀವಿ ಮಾಸ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಡೆಲ್ಟಾ ಎಂ. ಲೆಟ್ ಅಸ್ ಕನ್ಸಿಡರ್ ಎ ನ್ಯೂಕ್ಲಿಯಸ್ ಹುಸ್ ಅಟಾಮಿಕ್ ನಂಬರ್ ಈಸ್ ಝೆಡ್ ಆ್ಯಂಡ್ ಮಾಸ್ ನಂಬರ್ ಈಸ್ ಎ. ಇಟ್ ಹ್ಯಾಸ್ ಝೆಡ್ ಪ್ರೋಟಾನ್ಸ್. ಹಾಗಾದರೆ ಎ ಮೈನಸ್ ಝೆಡ್ ನ್ಯೂಟ್ರಾನ್ಸ್ ಆಯ್ತು ಅಲ್ವಾ. ಲೆಟ್ ಎಂ ಪಿ ಆ್ಯಂಡ್ ಎಮ್ ಎನ್ ಬಿ ದ ಮಾಸಸ್ ಆಫ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ರೆಸ್ಪೆಕ್ಟಿವ್ಲಿ. Then the total mass of constituent nucleons is equal to ಹಾಗಾದರೆ ಟೋಟಲ್ ಕಾನ್ಸ್ಟಿಟ್ಯೂಯೆಂಟ್ ನ್ಯೂಕ್ಲಿಯಾನ್ಸ್ನ ಟೋಟಲ್ ಮಾಸ್ ಎಷ್ಟಿರುತ್ತೆ ಯಾವುದ್ರದ್ದು ಮಾಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ನ್ಯೂಕ್ಲಿಯಾನ್ಸ್ ಝೆಡ್ ಎಂ ಪಿ ಪ್ಲಸ್ ಎ ಮೈನಸ್ ಝೆಡ್ ಇಂಟು ಎಮ್ ಎನ್. ಝೆಡ್ ಅಂತ ಹೇಳಿದರೆ ನಮಗೆ ಝೆಡ್ ಪ್ರೋಟಾನ್ಸ್ ಇದೆ. ಎಂ ಪಿ ಅಂತ ಹೇಳಿದ್ರೆ ಮಾಸ್ ಆಫ್ ದ ಪ್ರೋಟಾನ್ ಪ್ಲಸ್ ಎ ಮೈನಸ್ ಝೆಡ್ ನ್ಯೂಟ್ರಾನ್ಸ್. ನೆಕ್ಸ್ಟ್ ಎಮ್ ಎನ್ ಅಂತ ಹೇಳಿದ್ರೆ ಮಾಸ್ ಆಫ್ ದ neutron. If m is the experimentally determined mass of the nucleus, then mass defect. m ಅನ್ನೋದು ಮಾಸ್ ಯಾವುದು ನ್ಯೂಕ್ಲಿಯಸ್ನ ಟೋಟಲ್ ಮಾಸ್ ಇದೆ ಅಂತ ಇಟ್ಕೋಣ. ಎಕ್ಸ್ಪೆರಿಮೆಂಟಲ್ಲಿ ಬಂದಿರುವಂಥ ಮಾಸ್ ಎಮ್. ಹಾಗಾದರೆ ಮಾಸ್ ಡಿಫೆಕ್ಟ್ನ ಹೇಗೆ ಬರೀತೀವಿ ಅಂತ ಹೇಳಿದ್ರೆ ಡೆಲ್ಟಾ ಎಮ್ ಇಸ್ ಈಕ್ವಲ್ ಟು ಝೆಡ್ ಎಮ್ ಪಿ ಪ್ಲಸ್ ಎ ಮೈನಸ್ ಝೆಡ್ ಇಂಟು ಎಮ್ ಎನ್ ಮೈನಸ್ ಎಮ್ ಅಂತ ಹೇಳಿದ್ರೆ ಮಾಸ್ ಆಫ್ ದ ಇದನ್ನು ಮಾಸ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಯೂಶುವಲಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ದ AMU, ದಟ್ ಈಸ್ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ದಟ್ ಈಸ್ ಅಬೌಟ್ ದ ಮಾಸ್ ಡಿಫೆಕ್ಟ್. ಮಾಸ್ ಡಿಫೆಕ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ದ ಮಾಸಸ್ ಆಫ್ ದ ನ್ಯೂಕ್ಲಿಯಾನ್ಸ್ ಅಲ್ಲಿರುವಂಥ ಮಾಸಸ್ ಸಮ್ ಆಫ್ ದ ಮಾಸ್ ಯಾವುದೇ ಮಾಸ್ ಆಫ್ ದ ಪ್ರೋಟಾನ್ ಮಾಸ್ ಆಫ್ ದ ನ್ಯೂಟ್ರಾನ್ ಅಥವಾ ಮಾಸ್ ನೆಕ್ಸ್ಟ್ ಝೆಡ್ ಎಕ್ಸ್ ಏನು ಬರೀತೀವಿ ನಾವು ಅದು ಮಾಸ್ ಬಿಟ್ವೀನ್ ದ ಮಾಸಸ್ ಆಫ್ ದ ನ್ಯೂಕ್ಲಿಯಾಸ್ ಫಾರ್ಮಿಂಗ್ ದ ನ್ಯೂಕ್ಲಿಯಸ್ ಆ್ಯಂಡ್ ಇಟ್ಸ್ ರೆಸ್ಟ್ ಮಾಸ್. ನ್ಯೂಕ್ಲಿಯಸ್ನ ಫಾರ್ಮ್ ಮಾಡಿದಾಗ ಅದರಲ್ಲಿರುವಂಥ ಕಾನ್ಸ್ಟಿಟ್ಯೂಯೆಂಟಿನ ಮಾಸು ಅದ್ರ ಜೊತೆಗೆ ರೆಸ್ಟ್ ಮಾಸ್ ಅದ್ರ ಜೊತೆಗೆ ಅದರ ಡಿಫ್ರೆನ್ಸ್ ತೊಗೊಂಡು ರೆಸ್ಟ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ತೊಗೊಂಡ್ರೆ ದಟ್ ಗಿವ್ಸ್ ದ ಮಾಸ್ ಡಿಫೆಕ್ಟ್. And that mass defect is given by delta m is equal to ZMP plus A minus Z into Mn minus M. Zm ಅಂತ ಹೇಳಿದ್ರೆ ಮಾಸ್ ಡಿಫೆಕ್ಟ್, ಡೆಲ್ಟಾ ಎಮ್ ಅಂತ ಹೇಳಿದ್ರೆ ಮಾಸ್ ಡಿಫೆಕ್ಟು, ಕ್ಯಾಪಿಟಲ್ ಎಮ್ ಅಂತ ಹೇಳಿದ್ರೆ ಮಾಸ್ ಆಫ್ ದ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಮಾಸ್. ನ್ಯೂಕ್ಲಿಯಸ್ನ ಇಷ್ಟು ಮಾಸ್ ಇದೆ ಅಂತ ಹೇಳಿ. ಓಕೆ, ಯಾವಾಗಲೂ ಅದನ್ನು ಯಾವ್ದ್ರಲ್ಲಿ ಹೇಳ್ತೀವಿ ನಾವು ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ದ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಅಬೌಟ್ ದ ಮಾಸ್ ಡಿಫೆಕ್ಟ್. Okay, thank you.